ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾರ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 14. ಬಿಳಿಯ ದೇಸಿಂಗ ಹಾಗೂ ಕರಿಯ ಕಾಸಿಂಗರ ಭೇಟಿ. ಉದ್ಯಾವರ ಬಿಟ್ಟು ಬಂದ ಸಿರಿದಾರು ಪೇರೂರು ಮುಟ್ಟಿದರು. ಮಾವಿನ ಮರದ ಕಟ್ಟೆಯಲ್ಲಿ ಕುಮಾರನ ತೊಟ್ಟಿಲಿರಿಸಿ ಕುಳಿತರು. ಪೇರೂರು ಗುತ್ತಿನ ಹೆಂಗಸು ಗಿಂಡಿಯಲ್ಲಿ ಹಾಲು, ಹರಿವಾಣದಲ್ಲಿ ಕಾಯಿ ವೀಳ್ಯ ಅವರಿಗೆ ತಂದಿತ್ತು ಸತ್ಕರಿಸಿದಳು. ನಿಮ್ಮ ಅರಮನೆಯಲ್ಲಿ ಹಾಲು ಸದಾ ಸಮೃದ್ಧಿಯಾಗಲಿ, ಹಾಲ ತಾಲಿ ತುಂಬಿರಲಿ ಎಂದು ಸಿರಿ ಹರುಷಪಟ್ಟು ಹರಸಿದಳು. ಪೇರೂರು ಬಿಟ್ಟು ಮಾರ್ಗಕ್ರಮಣ ಮಾಡಿ ಅವರು ಪೆರಡೂರು ಬಿಳಿ ಅಶ್ವತ್ಥಕಟ್ಟೆ ಮುಟ್ಟಿದರು. ಕುಮಾರನ ತೊಟ್ಟಿಲು ಕೆಳಗಿಟ್ಟು ವಿಶ್ರಮಿಸಿದರು. ಸಿರಿಯ ಆಗಮನವನ್ನು ಅವಲೋಕಿಸಿದ ಪೆರಡೂರು ಗುತ್ತಿನ 3 ಮುತ್ತೈದೆಯರು ಗಿಂಡಿ ತುಂಬ ಕಾಶಿ ಕಪಿಲೆಯ ಹಾಲು ನೀಡಿದರು. ಹರಿವಾಣದಲ್ಲಿ ಮಲ್ಲಿಗೆಯ ಚೆಂಡು, ಹಣ್ಣು, ಕಾಯಿ ವೀಳ್ಯವಿಟ್ಟು ಕೊಟ್ಟು ಸಿರಿಯನ್ನು ಆದರದಿಂದ ಉಪಚರಿಸಿದರು. ನಿಮ್ಮ ಅರಮನೆಯಲ್ಲಿ ಹಾಲಿಗೆ ಹೆಪ್ಪು ತಪ್ಪದಿರಲಿ, ಮಲ್ಲಿಗೆ ಮೊಗ್ಗಿನ ಪರಿಮಳ ಸ್ಥಿರವಾಗಿರಲಿ, ಅರಮನೆಯಲ್ಲಿ ಎಂದೂ ಬಡತನ ಬಾರದಿರಲಿ ಎಂದು ಸಿರಿ ಅವರ ಸಾದರ ಸನ್ಮಾನದಿಂದ ಸಂತುಷ್ಟಳಾಗಿ ಹರಸಿದಳು. ಅರಮನೆಯ ಬಡಗು ಭಾಗದಲ್ಲಿ ಮಹಲಿಂಗೇಶ್ವರನ ಪಂಚಲಿಂಗ ಮೂಡಿಬರಬೇಕು ಎಂದು ಪ್ರಾರ್ಥಿಸಿದಳು. ದಾರು ತಲೆಯ ಮೇಲೆ ಕುಮಾರನ ತೊಟ್ಟಿಲು ಹೊರಿಸಿಕೊಂಡು ಮುಂದೆ ನಡೆದು ಕೋಡು ಅರಮನೆಯ ಮಾವಿನ ಕಟ್ಟೆಗೆ ಬಂದಳು. ಕುಮಾರನ ತೊಟ್ಟಿಲು ಕೆಳಗಿರಿಸಿಟ್ಟಳು. ಪಡುಗಡೆಗೆ ಮುಖ ಮಾಡಿ ಕಾಲು ನೀಡಿ ಕುಳಿತಳು. ಕುಮಾರನನ್ನು ಎಡತೊಡೆಯಲ್ಲಿ ಕುಳ್ಳಿರಿಸಿ ಮೊಲೆ ಹಾಲುಣಿಸಿದಳು. ಅರಮನೆಯ ಮುಂಬಾಗಿಲ ಕಟ್ಟೆಯಲ್ಲಿ ತೇಜಪುಂಜಮುಖಿಯಾಗಿ ಕುಳಿತಿರುವ ಸಿರಿಯನ್ನು ಕಂಡ ಸೇವಕಿ ಒಳಹೋಗಿ, ಅಮ್ಮ, ಮಾವಿನ ಕಟ್ಟೆಯಲ್ಲಿ ಕುಳಿತಿರುವ ಹೆಂಗಸನ್ನು ನೋಡಿ, ಸೂರ್ಯನಂತೆ ಹೊಳೆವ ಮುಖ, ಬಂಗಾರದ ಮೈ, ಸಿಂಗಾರದ ಹೆಣ್ಣು, ಏನು ಚಂದ, ಏನು ಅಂದ ಎಂದು ಮನೆಯೊಡತಿಗೆ ಹೇಳಿದಳು. ಅರಮನೆಯ ಒಡತಿ ಹೊರಬಂದು ನೋಡಿ ಮಾತಾಡಿ ಹಾಲು ತರುವೆನೆಂದು ಹೋದಳು. ಕಾಶಿ ಕಪಿಲೆಯ ಹಾಲು ಕರೆದು ಕಾಸಿ ಆರಿಸಿ ಗಿಂಡಿ ತುಂಬ ಹಾಲು ತಂದಳು. ಹರಿವಾಣದಲ್ಲಿ ಚಿಪ್ಪು ಹೂಬಾಳೆಹಣ್ಣು, ಕಾಯಿ ವೀಳ್ಯ ತಂದಿತ್ತಳು. ಸಿರಿ ಕುಮಾರನಿಗೆ ಹಣ್ಣು ತಿನ್ನಿಸಿ ಹಾಲು ಕುಡಿಸಿ ತಣಿಸಿದಳು. ತಾನು ಕಾಯಿ ವೀಳ್ಯ ತಿಂದಳು. ನಿಮ್ಮ ಅರಮನೆಯಲ್ಲಿ ಜೋಡು ಕಣಜ, ಜೋಡು ಕೂಟಾಯಿ ಹಾಕುವಂತಾಗಲಿ. ಕೋಡು ಕುಟುಂಬದವನಿಗೆ ಪಟ್ಟ ಕಟ್ಟಬೇಕು, ಪಟ್ಟದುಂಗುರವಿಡಬೇಕು. ಅವನು ಗುತ್ತಿಗೆ ಬಂಟನಾಗಿ ಊರಿಗೆ ಬಾರಗನಾಗಲಿ ಎಂದು ಸಿರಿ ಮನೆಯೊಡತಿಯ ಮಣ್ಣನೆಗೆ ಮನಮೆಚ್ಚಿ ಹರಸಿದಳು. ಕೋಡುಗುತ್ತಿನ ಮಾವಿನ ಕಟ್ಟೆ ಬಿಟ್ಟು ಸಿರಿದಾರು ಸೂಡಕ್ಕೆ ಬಂದರು. ಸೂಡದ ಸ್ಥಾನಿಕ ಹೆಂಗಸು ಗಿಂಡಿ ಹಾಲು, ಕಾಯಿ ವೀಳ್ಯವಿತ್ತು ಸತ್ಕರಿಸಿದಳು. ನನ್ನ ಕತ್ತಿನ ಕಿಲವಂದಿಯ ಚಿನ್ನದ ಚಂದ ನಿಮಗೆ ಬರಲಿ, ಮೂಗಿನ ಮೂಗುತಿಯ ಅಂದ ನಿಮಗಿರಲಿ, ಹಣೆಯ ದುಂಡು ಕುಂಕುಮದ ಬೊಟ್ಟಿನ ಚೆಲುವು ನಿಮಗಿರಲಿ ಎಂದು ಸಿರಿ ಒಲಿದು ಹರಸಿದಳು. ಬೆಳಗ್ಗಿನಿಂದ ಬಹುದೂರ ನಡೆದು ದಣಿದು ನಡುನಡುವೆ ಅಲ್ಲಲ್ಲಿ ತಂಗಿ ತಣಿದು ನಡು ಮಧ್ಯಾಹ್ನದ ಸುಡು ಬಿಸಿಲು ಹೊತ್ತಿಗೆ ಬಸವಳಿದು ಬಳಲಿ ಬೆಂಡಾದ ಸಿರಿದಾರು ಪಿಲಾರಕಾನಕ್ಕೆ ಬಂದರು. ಹೆಮ್ಮರ ನಿವಹ ನಿಬಿಡವಾಗಿ ಬಗೆ ಬಗೆಯ ಗಿಡ ಪೊದರುಗಳಿಂದಾವೃತವಾಗಿ ಹೆಣೆದು ಹಬ್ಬಿ ಬೆಳೆದ ಬಳ್ಳಿಗಳಿಂದ ಕೂಡಿದ್ದ ಕಾಡ ಮಧ್ಯದ ಕಾಲದಾರಿ ಹಿಡಿದು ಮುನ್ನಡೆದರು. ತರು ಮರಗಳ ನೆರಳ ತಂಪು, ಅವುಗಳೆಡೆಗೆ ಬೀಸಿ ಬಿಸಿಲ ಬಿಸಿ ಕಳೆದು ಅವನ್ನು ಅಲುಗಿಸಿ ಆಲಂಗಿಸಿ ತಂಪು ತಳೆದು ಸುಳಿಯುತ್ತಿದ್ದ ತಂಗಾಳಿಯ ತಂಪು ಅವರಿಗೆ ಅಪ್ಯಾಯಮಾನವಾಯಿತು. ಪಿಲಾರಕಾನದ ದೇವಸ್ಥಾನದ ತೆಂಕು ಭಾಗದಲ್ಲಿ ಬರುತ್ತಾ ಕುಮಾರನನ್ನು ತೊಟ್ಟಿಲಿಂದಿಳಿಸಿ ಇಬ್ಬರೂ ಭಕ್ತಿಯಿಂದ ನಮಿಸಿದರು. ನನ್ನ ಮೋಕೆ ಮೋಹನದ ಮೊಮ್ಮಕ್ಕಳು ಮುಂದೆ ಇಲ್ಲಿಗೆ ಬರುತ್ತಾರೆ, ಅವರು ಕರೆದಲ್ಲಿಗೆ ಬನ್ನಿ ಮಹಲಿಂಗೇಶ್ವರ ದೇವರೇ ಎಂದು ಸಿರಿ ಪ್ರಾರ್ಥಿಸಿದಳು. ಅಲ್ಲಿಂದ ಹೊರಟು ಜಂತ್ರದ ಗುಡ್ಡೆ ಏರಿದರು. ದೊಡ್ಡ ಗೋಳಿ ಮರದಡಿಗೆ ಬಂದರು. ಕುಮಾರನ ತೊಟ್ಟಿಲನ್ನಿಳಿಸಿದರು. ಮರದ ರೆಂಬೆಗೆ ಅದನ್ನು ಕಟ್ಟಿದರು. ದಾರು ಕುಮಾರನನ್ನು ತೊಟ್ಟಿಲಲ್ಲಿ ಮಲಗಿಸಿದಳು. ಸಿರಿ ಸೂರ್ಯ ಚಂದ್ರರನ್ನು ನೆನೆದಳು. ಮೇಲಿನ ಮಹಾಲೋಕವನ್ನು ಧ್ಯಾನಿಸಿದಳು. ಕೆಳಗಿನ ಸಿರಿಲೋಕವನ್ನು ಸ್ತುತಿಸಿದಳು. ನಡುವಿನ ನರಲೋಕವನ್ನು ಸ್ತುತಿಸಿದಳು. ತೊಟ್ಟಿಲ ಸರಪಳಿ ಹಿಡಿದು ರಾಮರಾಗ ಹಾಡುತ್ತಾ ತೂಗಿದಳು. ರಾಮರಾಗದ ಮಂಜುಳ ಗಾನವನ್ನು ಮಾನಬೆಟ್ಟು ಗುತ್ತಿನ ಹೆಂಗಸರು ಆಲಿಸಿದರು. ಹೆಣ್ಣ ಸ್ವರದಂತೆ ಕೇಳಿಸುತ್ತೆ, ಮನೆಯೊಡತಿ ಹೇಳಿದಳು. ಹೌದು, ಹೆಣ್ಣು ಸ್ವರವೇ. ಹಾಡಿ ಮಗುವನ್ನು ಲಾಲಿಸುವಂತಿದೆ. ಹಾಲು ತೆಗೆದುಕೊಂಡು ಹೋಗಿ ಕೊಡೋಣ ಮಗಳೆಂದಳು. ಅವಳು ಯಾವ ಊರು ಸುಟ್ಟು ಯಾವ ಊರು ಕೆಡಿಸಿ ಬಂದವಳು?
ಕಾರ್ಕಳದ ಬೈಲಸೂಳೆಯೋ ಏನು, ಹಾದಿ ಹಿಡಿದು ಬೀದಿ ಮೆರೆದುಕೊಂಡು ಹೋಗುವವಳು, ನಾವು ಯಾಕೆ ಹಾಲು ಕೊಡಬೇಕು? ಸೊಸೆ ಕುಹಕ ನುಡಿದಳು. ಅವಳು ನಮ್ಮ ಹಾಗೆ ಮಗು ಹೆತ್ತ ತಾಯಿಯಲ್ಲವೇ? ಮಗುವಿಗೆ 1 ಗಿಂಡಿ ಹಾಲು ಕೊಡುವ. ಮಗಳು ನುಡಿದಳು. ಮೂವರು ಗಿಂಡಿ ಹಾಲು ಹಿಡಿದುಕೊಂಡು ಗೋಳಿ ಮರದ ಕಟ್ಟೆಗೆ ಬಂದರು. ಅದನ್ನು ಕಂಡು ಸಿರಿ, ಅಯ್ಯೋ ಹೆಂಗಸರೇ, ನನಗೇಕೆ ಹಾಲು ಕೊಡುತ್ತೀರಿ? ನಾನು ಯಾವ ಊರು ಸುಟ್ಟು ಯಾವ ಊರು ಕೆಡಿಸಿ ಬಂದವಳು? ಕಾರ್ಕಳದ ಬೈಲಸೂಳೆ, ಹಾದಿ ಹಿಡಿದು ಬೀದಿ ಮೆರೆದುಕೊಂಡು ಹೋಗುವವಳು ಎಂದು ವ್ಯಂಗ್ಯವಾಗಿ ನುಡಿದಳು. ಅಮ್ಮ, ನಮ್ಮ ಬಾಯಿಯಿಂದ ತಪ್ಪು ಕಹಿಮಾತು ಬಂದಿರಬಹುದು. ಇದರಿಂದ ಬೇಸರಿಸದೆ ಮಗುವಿಗೆ ಹಾಲು ಕೊಟ್ಟು ನೀವು ಕಾಯಿವೀಳ್ಯ ತಿನ್ನಬೇಕು ಎಂದು ವಿನಂತಿಸಿದರು. ಸಿರಿ ಕುಮಾರನಿಗೆ ಹಾಲು ಕುಡಿಸಿ ತಾನು ಕಾಯಿವೀಳ್ಯ ತಿಂದಳು. ನೀವು ಕೊಡಿಮರದ ಮುಂದೆ ದೇವರ ಬಲಭಾಗದಲ್ಲಿ, ಬ್ರಹ್ಮರ ಎಡಭಾಗದಲ್ಲಿ ನಂದಳಿಕೆ ದೇವರ ಗಂಧಪ್ರಸಾದ ಬೆಳ್ಳಿಯ ತಟ್ಟೆಯಲ್ಲಿ ಪಡೆಯಬೇಕು ಎಂದು ಹರಸಿದಳು. ನಂದಳಿಕೆಯಲ್ಲಿ ಬಂದ ಹೆಣ್ಣಿಗೆ ಮನೆಯ ಆಡಳಿತಾಧಿಕಾರವಿರಬಾರದು. ತೆಗೆದುಕೊಂಡು ಹೋದ ಹೆಣ್ಣಿನ ಗಂಡ ಬಂದು ಆಡಳಿತಾಧಿಕಾರ ನೋಡಿಕೊಳ್ಳುವಂತಾಗಬೇಕು ಎಂದು ಶಪಿಸಿದಳು. ಬೆಳ್ಮನ್ನಿನ ಮುಡುಕು ಮನೆಯ ತಂತ್ರಿಗಳ ಮಡದಿ ಗಿಂಡಿಯಲ್ಲಿ ಹಾಲು, ಹರಿವಾಣದಲ್ಲಿ ಹೂಬಾಳೆಹಣ್ಣು, ಕಾಯಿವೀಳ್ಯ ಸಿರಿಗೆ ಅಕ್ಕರೆಯಿಂದ ತಂದೊಪ್ಪಿಸಿದಳು. ನನ್ನ ಕತ್ತಿನ ಕಿಲವಂದಿಯ ಚಿನ್ನದ ಚೆಲುವು ನಿಮಗೆ ಬರಲಿ, ಹಣೆಯ ದುಂಡು ಕುಂಕುಮದ ಬೊಟ್ಟಿನಂದ ನಿಮಗಿರಲಿ ಎಂದು ಅಕ್ಕರೆಯ ಸತ್ಕಾರಕ್ಕೆ ಸಂತಸಪಟ್ಟು ಸಿರಿ ಹರಸಿದಳು. ದಾರು ತಲೆಯ ಮೇಲೆ ತೊಟ್ಟಿಲು ಹೊರಿಸಿಕೊಂಡು ಜಂತ್ರದ ಗುಡ್ಡೆಯಿಂದ ಇಳಿದು ಸಿರಿ ಕಾಗೆಗುಡ್ಡೆಗೆ ಬಂದಳು. ಮರದ ನೆರಳಲ್ಲಿ ಕುಮಾರನ ತೊಟ್ಟಿಳಿಸಿ ಕುಳಿತಳು. ಚಾವಡಿ ಅರಮನೆಯ ಹೆಂಗಸು ಗಿಂಡಿ ಹಾಲು, ಕಾಯಿವೀಳ್ಯ ಕೊಟ್ಟು ಸಿರಿಯನ್ನು ಸತ್ಕರಿಸಿದಳು. ಸಿರಿ ಕುಮಾರನಿಗೆ ಹಾಲು ಕುಡಿಸಿ ತಾನು ಕಾಯಿವೀಳ್ಯ ತಿಂದಳು. 4 ಅರಮನೆ ಅಳಿದು ಚಾವಡಿ ಅರಮನೆ ಉಳಿಯಬೇಕು. ನಂದಳಿಕೆಯಲ್ಲಿ ಅದನ್ನು ಮಾತ್ರ ಚಾವಡಿ ಎಂದು ಕರೆಯಬೇಕು. ಬೇರೆ ಮನೆಯನ್ನು ಆ ಹೆಸರಿನಿಂದ ಕರೆಯಬಾರದು. ಚಾವಡಿ ಅರಮನೆಗೆ ಮಂತ್ರಿಯಾಗಿ, ಮಂತ್ರಿಯ ಮನೆ ಚಾವಡಿಗೆದುರಾಗಿ ಮೂಡುಗಡೆಯಲ್ಲಾಗಬೇಕು. ಚಾವಡಿ ಅರಮನೆಯ ನಂದಾದೀಪ ಮಂತ್ರಿಯ ಮನೆಗೂ, ಮಂತ್ರಿ ಮನೆಯ ನಂದಾದೀಪ ಚಾವಡಿಗೂ ಎದುರು ಬದುರಾಗಿ ಕಾಣುವಂತಿರಬೇಕು. ಮುಜಿಲೊಟ್ಟು 3, ನಂದಳಿಕೆ 4 ಸ್ಥಾನವಾಗಬೇಕು. ಉರ್ಕಿದೊಟ್ಟು ಅರಮನೆಯಲ್ಲೊಂದು ಗರ್ಭಗುಂಡವಾಗಬೇಕು. 3 ಮುಜಿಲೊಟ್ಟಿನಲ್ಲಿ ಉರಿಬ್ರಹ್ಮ ಬಂಡೆಯಲ್ಲಿ ಉರಿಬ್ರಹ್ಮರ ಪ್ರತಿಷ್ಠಾಪನೆಯಾಗಬೇಕು. ಕಾನಬೆಟ್ಟು ಪಡುಗಡೆಗೆ ಲೆಕ್ಕೆಸ್ರಿ ದೈವ ಪ್ರತಿಷ್ಠಾಪನೆಯಾಗಬೇಕು ಎಂದು ಸಿರಿ ನುಡಿದಳು. ನುಡಿದಂತೆ ನಡೆಯಿತು. ಸಿರಿ ಗುಡ್ಡದ ಸುತ್ತಲೂ ನೋಡಿದಳು. ಬಿಸಿಲ ಬೇಗೆಗೆ ಬೆವರಿ ಬಾಯಾರಿದವರಿಗೆ ಕುಡಿಯಲು, ಕುಮಾರನ ಮೈಲೆ ಬಟ್ಟೆ ಒಗೆಯಲು ಸುತ್ತಲೆಲ್ಲೂ ನೀರಿಲ್ಲ. ಗುಡ್ಡದ ಕೆಳಗಿನ ಮೈದಾನ ಕಂಡಳು. ತೊಟ್ಟಿಲು ಹೊತ್ತ ದಾರು ಒಡಗೂಡಿ ಗುಡ್ಡದ ಕೆಳಗಿಳಿದಳು. ಗೆಜ್ಜೆ ಕತ್ತಿ ತೆಗೆದಳು. ನೀರು ಬರಲೆಂದು ಕೋರಿ 3 ಗೀರು ಗೀರಿದಳು. ನೀರೊಸರು ಬಂದು ಹರಿಯಿತು. ಕೆರೆಯಾಯಿತು. ಮಜಲೆರ ಕೆರೆಯೆಂದು ಹೆಸರಿಟ್ಟಳು. ಸಿರಿದಾರು ಕುಮಾರನ ತೊಟ್ಟಿಲಿಳಿಸಿ ಕೆರೆಯ ಬಳಿ ಇಟ್ಟರು. ಕೆರೆಯ ನಿರ್ಮಲ ನೀರಿಂದ ನೀರಡಿಕೆ ನೀಗಿಸಿಕೊಂಡರು. ಶೀತಲ ಜಲಕ್ಕೆಳಿದು ಮೈ ತೊಳೆದು ಮಿಂದು ಬಂದು ಮೈಲೆ ಬಟ್ಟೆ ಒಗೆದು ತಂದು ದಣಿವಾರಿಸಿಕೊಂಡರು. ಅಲ್ಲಿಂದ ಹೊರಟು ಹೆದ್ದಾರಿ ಹಿಡಿದು ನಡೆದು ಬೆಳ್ಮನ್ನು ಬೈಲಿಗಿಳಿದರು. ಕ್ರೈಸ್ತರ ಹೆಣ್ಣು ಮಲ್ಲಿಗೆಯ ಹೂಚೆಂಡು ಹಿಡಿದುಕೊಂಡು ಬಂದು ಪ್ರೀತಿಯಿಂದ ಸಿರಿಗರ್ಪಿಸಿದಳು. ನನ್ನ ತಲೆಸೂಡಿಯ ಸೊಬಗು ನಿನಗೆ ಬರಲಿ. ಯಾವ ಗುಡ್ಡೆಯಲ್ಲಿ ಕುಳಿತರೂ ನೀರು ನಿಧಿಯಾಗಲಿ. ಗುಡ್ಡೆ ಅಗೆದರೂ ಬೆಳೆ ಬೆಳೆಯಲಿ, ಬಾಳು ಬೆಳಗಲಿ ಎಂದು ಹರಸಿದಳು. ಸಿರಿದಾರು ಬೆಳ್ಮನ್ನು ಬಯಲು ಬಿಟ್ಟರು. ಕುಡುಂದೂರು ಬಯಲು ದಾಟಿದರು. ಅಬ್ಬನಡ್ಕದ ಗುಡ್ಡ ಮುಟ್ಟಿದರು. ಗೋಳಿ ಮರದ ಕಟ್ಟೆಗೆ ಹೋದರು. ಕುಮಾರನ ತೊಟ್ಟಿಲನ್ನಿಳಿಸಿದರು. ಬಡಗು ಬಾಗಿದ ದೊಡ್ಡ ರೆಂಬೆಗೆ ತೊಟ್ಟಿಲನ್ನು ಕಟ್ಟಿದರು. ದಾರು ಕುಮಾರನನ್ನು ತೊಟ್ಟಿಲಲ್ಲಿ ಮಲಗಿಸಿದಳು. ಸಿರಿ ಮೇಲಿನ ಮಹಾಲೋಕವನ್ನು ಧ್ಯಾನಿಸಿದಳು. ಕೆಳಗಿನ ಸಿರಿಲೋಕವನ್ನು ತಿಸಿದಳು. ನಡುವಿನ ನರಲೋಕವನ್ನು ಸ್ತುತಿಸಿದಳು. ತೊಟ್ಟಿಲ ಸರಪಳಿ ಹಿಡಿದು ರಾಮರಾಗ ಹಾಡುತ್ತಾ ತೂಗಿದಳು. ದೂರದ ದಾರಿಯಲ್ಲಿ ಧೂಳೇಳುತ್ತಿದೆ. ಓಡುವ ದಡಬಡ ಶಬ್ದ ಕೇಳುತ್ತಿದೆ. ಸಿರಿ ಅತ್ತ ಕಡೆ ನೋಡಿದಳು. ನಾನು ನಾನು ಎಂದು ಏರು ಸ್ವರದಲ್ಲಿ ಒದರುವ ಇಬ್ಬರ ಧ್ವನಿ ಸ್ಪಷ್ಟವಾಗಿ ಕೇಳಿಸಿತು. ಅವರು ಓಡಿ ಬರುತ್ತಿದ್ದರು. ಹೆಗಲ ಮೇಲೆ ಕೋವಿ ಹೊತ್ತ ಅವರಿಬ್ಬರು ಗೋಳಿಕಟ್ಟೆಯ ಹತ್ತಿರಕ್ಕೆ ಬಂದರು. ಕಟ್ಟೆ ಮುಟ್ಟಿದರು. ಸಿರಿಯ ಸರಿಸನಿಹಕ್ಕೆ ಬಂದು ಒಬ್ಬ ಮುಂದೆ ಇನ್ನೊಬ್ಬ ಹಿಂದೆ ನಿಂತರು. ನಾನೇ ಮುಂದೆ, ನನ್ನ ಬಾರ್ಯೆ ಎಂದು ಮುಂದೆ ಬಂದವನೆಂದ. ಸಿರಿಗೆ ಮಾತಿನ ಇಂಗಿತದ ಸಂದೇಹವಾಯಿತು. ನೀವು ಯಾರೇ ಆಗಲಿ, ಮುಂದೆ ಬಂದವ ನನ್ನ ಹಿರಿಯಣ್ಣ, ಮತ್ತೆ ಬಂದವ ನನ್ನ ಕಿರಿಯಣ್ಣ
ಎಂದು ವಿನಯದ ಇನಿದನಿಯಲ್ಲಿ ನುಡಿದಳು. ಇಬ್ಬರು ಬೆಪ್ಪಾಗಿ ಹಿಂಜರಿದು ಮುಖ ನೋಡಿ ನಿಂತರು. ಸಿರಿ ಅವರನ್ನು ನೋಡಿ, ಅಣ್ಣಂದಿರೇ, ಓಡೋಡಿ ಬಂದವರು ನೀವು. ಈಗ ಇಬ್ಬರೂ ಕೂಡಿ ಮುಖ ನೋಡಿ ನಿಂತಿರುವಿರಲ್ಲ. ನೀವು ಎಲ್ಲಿಂದ ಬಂದವರು? ಇಲ್ಲೇಕೆ ಬಂದಿರಿ ಹೇಳುವಿರಾ ಎಂದು ವಿಚಾರಿಸಿದಳು. ಅಮ್ಮ ತಂಗಿ, ನಾವು ಕ್ಷತ್ರಿಯ ಅರಸರು. ನಾನು ಹಿರಿಯವನು, ಬಿಳಿಯ ದೇಸಿಂಗ. ಇವನು ನನ್ನ ತಮ್ಮ ಕರಿಯ ಕಾಸಿಂಗ. ಇಲ್ಲಿಗೆ 3 ಮೈಲಿ ದೂರದಲ್ಲಿ ಕಟ್ಟಿದ ಹೊಸ ಕಾಡಲ್ಲಿ ಬೇಟೆಯಾಡುತ್ತಾ ಈ ಕಡೆ ಬಂದೆವು. ಬೇಟೆಯಾಡಿ ದಣಿದ ನಾವು ಮರದ ನೆರಳಲ್ಲಿ ವಿಶ್ರಮಿಸಿದೆವು. ಕಾಯಿವೀಳ್ಯ ತಿನ್ನುತ್ತಿರುವ ವೇಳೆ ಇಂಪಾದ ಗಾನ ಕೇಳಿಸಿತು. ಕಿವಿಗೊಟ್ಟು ಮನವಿಟ್ಟು ಕೇಳಿದೆವು. ದೂರದಿಂದ ಕೇಳಿ ಬರುವುದು ರಾಮರಾಗ. ಹೆಣ್ಣು ಸ್ವರವೆಂದು ತಿಳಿಯಿತು. ನಾನೆಂದೆ, ಈ ಸ್ವರವೇ ಇಷ್ಟು ಚೆನ್ನಾಗಿದೆ. ಹಾಡುವ ಹೆಣ್ಣು ಎಷ್ಟು ಚೆಲುವೆಯಾಗಿರಬಹುದು? ಹಾಡುವ ದಿಕ್ಕಿಗೆ ಓಡೋಣ. ನಾನು ಮುಂದೆ ಹೋಗಿ ಮುಟ್ಟಿದರೆ ಹೆಣ್ಣು ನನ್ನ ಭಾರ್ಯೆಯಾಗಬೇಕು. ನೀನು ಮೊದಲು ಮುಟ್ಟಿದರೆ ಹೆಣ್ಣು ನಿನ್ನ ಭಾರ್ಯೆ. ತಮ್ಮನೆಂದ. ಇಬ್ಬರು ಪಣತೊಟ್ಟು ಒಪ್ಪಿ ಓಡಿ ಬಂದೆವು. ನೀನು ನಮ್ಮನ್ನು ಅಣ್ಣಂದಿರೆಂದು ಕರೆದು ಮನ್ನಿಸಿದೆ. ಅನ್ಯತಾ ಭಾವಿಸಬೇಡ, ನಿನ್ನನ್ನು ತಂಗಿಯಂತೆಯೇ ತಿಳಿಯುತ್ತೇವೆ ಎಂದು ವಿವರಿಸಿ, ನೀನು ಎಲ್ಲಿಂದ ಬಂದವಳು, ಎಲ್ಲಿಗೆ ಹೋಗುವವಳು ತಿಳಿಸುವೆಯಾ? ಬಿಳಿಯ ದೇಸಿಂಗ ಕೇಳಿದ. ಅಣ್ಣಂದಿರೇ, ನಾನು ಬಹುದೂರದಿಂದ ಬಂದವಳು. ನಾನೊಬ್ಬಳೇ ಹುಟ್ಟಿ ಬೆಳೆದವಳು. ಒಡ ಹುಟ್ಟಿದವರಿಲ್ಲ, ತಂದೆ ತಾಯಿಯೂ ಇಲ್ಲ. ಬಂಧು ಬಳಗದ ಆಸರೆ ಇಲ್ಲ, ಗಂಡು ಬಲವಿಲ್ಲ. ಶೆಟ್ಟಿ ಬ್ರಾಹ್ಮಣರ ಅಂಗಳ ಮುಂಬಾಗಿಲು ಗುಡಿಸಿ ಚಾಕರಿ ಮಾಡಿಯಾದರೂ ಹೊಟ್ಟೆ ಹೊರೆಯಬೇಕೆಂದು ಹೋಗುವವಳು. ಈ ಕಟ್ಟೆಯಲ್ಲಿ ವಿಶ್ರಮಿಸಿದೆ. ಮಗು ಹಗಲಿನ ನಿದ್ದೆ ಮಾಡಲೆಂದು ತೊಟ್ಟಿಲೊಳಿಟ್ಟು ರಾಮರಾಗ ಹಾಡುತ್ತಾ ತೂಗುತ್ತಿದ್ದೆ. ಇನ್ನು ಹೆಚ್ಚೇನು ಹೇಳಲಿ? ತಂಗಿ, ನಾವಿಬ್ಬರು ಅಣ್ಣಂದಿರಿರುವಾಗ ನೀನು ಚಾಕರಿ ಮಾಡಿ ಹೊಟ್ಟೆ ಹೊರೆಯಬೇಕೆ? ನೀನು ಗಂಡು ಬಲವಿಲ್ಲದವಳು, ನಾವು ಹೆಣ್ಣು ಸಂಸಾರ ಅಕ್ಕ ತಂಗಿಯರಿಲ್ಲದವರು. ನಮ್ಮರ ಮನೆಗೆ ಬಂದು ಸುಖವಾಗಿರು. ಅಣ್ಣಂದಿರೇ, ನಿಮ್ಮ ಊರು ಯಾವುದು? ಜಾತಿ ಕುಲವೇನು? ಇವೆಲ್ಲವನ್ನು ಹೇಳಿ. ಅರಮನೆಗೆ ಬರುವ ವಿಚಾರ ಯೋಚಿಸಿ ಹೇಳುವೆ. ತಂಗಿ, ನಾವು ಈಶ್ವರನ ಗಣಗಳು, ಮಾಯದ ಮಕ್ಕಳು. ತಂದೆ ತಾಯಿಗೆ ಹುಟ್ಟಿದವರಲ್ಲ. ಬೋಳದ ಹೊಸ ಕಾಡಲ್ಲಿ ತಂದೆವು ಮರದಡಿಯಲ್ಲೊಂದು ಸುಂದರ ಸರೋವರವಿದೆ. ಆ ಸರೋವರದ ಬಿಳಿ ಕೆಂಪು ಕಮಲಗಳೆರಡರಲ್ಲಿ ಜನಿಸಿದವರು ನಾವು. ಮಯೂರದ ರೆಕ್ಕೆಯ ರಕ್ಷೆಯಲ್ಲಿ ಬೆಳೆದೆವು. ಕಾಡಿನ ಎತ್ತರ ಸ್ಥಳಕ್ಕೆ ಹತ್ತಿ ನಿಂತು ಸುತ್ತಲೂ ನೋಡಿದೆವು. ಕುಡಿಯಲು ನೀರಿಲ್ಲ, ತಡೆಯಲು ಮನೆಯಿಲ್ಲ. ಏನು ಮಾಡಲೆಂದು ಯೋಚಿಸಿದೆವು. ಒಂದು ನೆಲ್ಲಿಯ ಮರದಿಂದ 3 ನೆಲ್ಲಿಕಾಯಿ ಕೊಯ್ದೆವು. 3 ದಿಕ್ಕಿನ ತಗ್ಗು ಸ್ಥಳ ನೋಡಿದೆವು. 1 ನೆಲ್ಲಿಕಾಯಿ ಎಸೆದೆವು. ಸುತ್ತು ಪಾಗರದ ವಿಶಾಲ ಅರಮನೆ ನಿರ್ಮಿಸಿದೆವು. ಅಂಗಳದಲ್ಲೊಂದು ಬಾವಿಯಾಗಬೇಕೆಂದು ಇನ್ನೊಂದು ನೆಲ್ಲಿಕಾಯಿ ಎಸೆದೆವು. ಬಾವಿಯಾಯಿತು. ಹೊಲ ನೆಲವಾಗಬೇಕೆಂದು ಮತ್ತೊಂದು ನೆಲ್ಲಿಕಾಯಿ ಹಾರಿಸಿದೆವು. 6 ಮುಡಿ ಬಾಕಿಮಾರು ಗದ್ದೆ, 7 ಮುಡಿ ಪಾಲೆಮಾರು ಹೊಲ, 2 ಮುಡಿ ಕಂಬಳ ಗದ್ದೆ ನಿರ್ಮಿಸಿದೆವು. ಬೋಳ 6 ಮಾಗಣೆ ಇಳಿದು ಬಂದೆವು. ಮಧ್ಯಸ್ಥಳ ನೋಡಿದೆವು. ಎತ್ತರವಾದ ಪ್ರದೇಶದಲ್ಲಿ 7 ಸಿರಿಗಳ ಗುಂಡ ನಿರ್ಮಿಸಿದೆವು. ಮುಗಿಲುಗುಡ್ಡೆಯಲ್ಲಿ ಬ್ರಹ್ಮರಿಗೆ ಬ್ರಹ್ಮಸ್ಥಾನ, ಬಲಭಾಗದಲ್ಲಿ ಸೋಮನಾಥ ದೇವರ ಗುಡಿ, ಮುಂದುಗಡೆ ವಿಶ್ವನಾಥ ದೇವರ ಗುಡಿ ನಿರ್ಮಿಸಿದೆವು. ಗುಡಿಗಳೆದುರಿಗೆ ಬಿಳಿ ಅಶ್ವತ್ಥದ ಕಟ್ಟೆ ನಿರ್ಮಿಸಿದೆವು. ಅರಮನೆಯಲ್ಲಿ ನೆಲೆಸಿದೆವು. ನಿನ್ನ ಊರು ಯಾವುದು? ಜಾತಿ ಕುಲವೇನು? ನಿನಗೆ ಬಂದಿರುವ ಕಷ್ಟವೇನು ತಿಳಿಸುವೆಯಾ? ಸಿರಿ ತನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದಳು. ಸತ್ಯನಾಪುರ ಬಿಟ್ಟು ಬಸರೂರು ಮುಟ್ಟಿ ಗಂಡನನ್ನು ತ್ಯಜಿಸಿ ಬಂದ ಸಂಗತಿಯನ್ನು ಸಕಾರಣವಾಗಿ ವಿವರಿಸಿದಳು. ತಂಗಿ, ನೀನು ಮಾಯದ ಮಗಳು, ನಾವು ಮಾಯದ ಮಕ್ಕಳು. ದೇವರ ದಯೆಯಿಂದ ನೀನು ನಮಗೆ ದೊರೆತ ಪ್ರೀತಿಯ ತಂಗಿ. ಯಾವ ಶಂಕೆಯೂ ಇಲ್ಲದೆ ನಮ್ಮೊಂದಿಗೆ ಅರಮನೆಗೆ ಬಾ. ಯಾವುದಕ್ಕೂ ಕುಂದು ಬಾರದಂತೆ ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುತ್ತೇವೆ. ಅಣ್ಣಂದಿರೇ, ಆಗಲಿ. ಸತ್ಯದಲ್ಲಿ ನೀವು ನನ್ನನ್ನು ತಂಗಿಯೆಂದು ಭಾವಿಸಿದರೆ, ಧರ್ಮದಲ್ಲಿ ನೀವು ಅಣ್ಣಂದಿರೆಂದು ನಂಬಿ ನಿಮ್ಮೊಡನೆ ಬರುವೆ. ನಮ್ಮ ಮೋಹದ ತಂಗಿಯೇ, ಹಾಗಾದರೆ ಈಗಲೇ ಹೊರಡು, ಹೋಗೋಣ. ಅಣ್ಣಂದಿರೇ, ಬೇಟೆಗೆ ಬಂದ ಅಣ್ಣಂದಿರೊಂದಿಗೆ ಹಾಗೆಯೇ ಈಗ ಬರಲಾರೆ. ಬರುವ ಕ್ರಮದಲ್ಲಿ ಬನ್ನಿ, ನಿಮ್ಮೊಂದಿಗೆ ಬರುವೆ. ತಂಗಿ, ಯಾವ ಕ್ರಮದಲ್ಲಿ ಬರಬೇಕು ಹೇಳು. ಅಣ್ಣಂದಿರೇ, ಹೀಗೆಯೇ ನಿಮ್ಮೊಂದಿಗೆ ಬಂದರೆ ಬೇಟೆಗೆ ಹೋದ ಅರಸರನ್ನು ಬೆನ್ನು ಹಿಡಿದು ಯಾರೋ ಬಯಲು ಸೂಳೆ ಬಂದಳೆಂದು ಜನರಂದಾರು, ಅಪಹಾಸ್ಯ ಮಾಡಿಯಾರು. ಅರಮನೆಯ ಪರಿವಾರದೊಂದಿಗೆ ಬರಬೇಕೆನ್ನುವೆಯಾ? ದಂಡಿಗೆ ಸಿಂಗರಿಸಿಕೊಂಡು ವಾದ್ಯ ಮೇಳ, ಸತ್ತಿಗೆ ಚಾಮರ, ಪಂಚದೀವಟಿಗೆ, ಸಕಲ ಬಿರುದಾವಳಿಯಿಂದ ನೆರೆಯಿಂದ 10 ಜನ, ಕರೆಯಿಂದ 10 ಜನ ಕೂಡಿಕೊಂಡು ನಿಮ್ಮ ಪರಿವಾರದೊಂದಿಗೆ ಬಂದು ಕರೆದುಕೊಂಡು ಹೋಗಿ. ತಂಗಿ, ನೀನು ಬಯಸಿದಂತೆ ಸಕಲ ಬಿರುದಾವಳಿಯಿಂದ ಬರುವೆವು, ಬೇಗನೆ ಬರುವೆವು.
ನಾವು ಬರುವ ತನಕ ನೀನು ಇಲ್ಲೇ ಕಾದು ಕುಳಿತಿರುವೆಯಾ? ನಾನು ಇಲ್ಲಿಂದಿಳಿದು ಬೈಲೊಟ್ಟು ಬಾಕಿಮಾರಿಗೆ ಹೋಗುತ್ತೇನೆ. ಬಿಳಿ ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತಿರುವೆ. ಬಿಳಿಯ ದೇಸಿಂಗರ, ಕರಿಯ ಕಾಸಿಂಗರ ಇದಕ್ಕೊಪ್ಪಿದರು. ಸಂತಸಪಟ್ಟು ಬೋಳದರ ಮನೆಗೆ ಹೋದರು. ನಾನು ಬಾಬುಗೆ ಕೈ ತೋರಿಸಿದೆ. ಅವರು ಪಾಡ್ದನ ನಿಲ್ಲಿಸಿದರು. ರಾಯರು ಪ್ರಶ್ನಾರ್ಥಕವಾಗಿ ನೋಡಿದರು. ಅರಸರ ಜನನ, ಅರಮನೆ, ಹೊಲ, ನೆಲ, ಜಲಸೃಷ್ಟಿ ಇವು ಎಷ್ಟು ಸೋಜಿಗವಾಗಿವೆ. ಇವನ್ನು ಯಾವ ದೃಷ್ಟಿಯಿಂದ ನೋಡಬೇಕು? ದೂರದೃಷ್ಟಿಯಿಂದ. ಅಂದರೆ ಕಾವ್ಯದೃಷ್ಟಿಯಿಂದಲೇ? ಹೌದು ಹೌದು, ಸಂದೇಹವೇನು? ತಾವು ಈಶ್ವರನ ಗಣಗಳು, ಮಾಯದ ಮಕ್ಕಳೆಂದು ಅವರೇ ಹೇಳಿರುವರಲ್ಲ. ಆ ದೃಷ್ಟಿಯಿಂದಲೂ ನೋಡು. ಈ ಎರಡು ದೃಷ್ಟಿಯಿಂದ ನೋಡಿದರೆ ಕುರುಡು ನಂಬಿಕೆ ಎನ್ನಲೆಡೆಯೇ ಇಲ್ಲ. ಸರಿ ಸರಿ, ಮುಂದರಿಸಿರಿ ಎಂದೆ. ಬಾಬು ಪಾಡ್ದನ ಮುಂದುವರಿಸಿದರು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.